ಕಾಯುವ ಕೈಗಳಿರುತ್ತವೆ. ವಜ್ರವನ್ನು ರೇಷ್ಮೆಯ ದುಕೂಲದಲ್ಲಿ ಸುತ್ತಿಡುವ ಅವಶ್ಯಕತೆ ಇಲ್ಲ. ಸಾಧಾರಣವಾದ ಮಲಿನ ವಸ್ತ್ರದಲ್ಲಿ ಸುತ್ತಿಟ್ಟರೂ ವಜ್ರ ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ, ತನ್ನ ಮೌಲ್ಯವನ್ನು ಬಿಟ್ಟುಕೊಡುವುದೇ ಇಲ್ಲ. ಏಕೆ ಹೋಲಿಸಿದೆನೆಂದು ತಿಳಿಯಿತೆ? ರಾಜ ರವಿವರ್ಮನ ಕುಂಚದಲ್ಲಿ ಅರಳಿದ ಓ ಸೌಂದರ್ಯವತಿಯೇ, ಬ್ರಹ್ಮನ ಸೃಷ್ಟಿಯಲ್ಲಿ ನೀನು ಹೇಗಿದ್ದಿರಬಹುದು? ಊಹಿಸಲಾರೆ. ನಾನಂತೂ ಖಂಡಿತ ಊಹಿಸಲಾರೆ. ಸಾಧಾರಣವಾದ ಸೀರೆಯನ್ನು ಧರಿಸಿದ್ದರೂ ಮನಮೋಹಕವಾದ ಸೌಂದರ್ಯವನ್ನು ನಿನಗೆ ಬಚ್ಚಿಡಲಾಗಲಿಲ್ಲ. ಬಾಗಿದ ಶಿರ, ಕೆಳಗಿಳಿದ ರೆಪ್ಪೆಗಳು, ದುಗುಡ ತುಂಬಿದ ಮುಖ. ಆದರೆ ಕಮಲದ ಹೂವಿನಂಥ ನಿನ್ನ ಹಸ್ತದಲ್ಲಿನ ಬಂಗಾರದ ಮದಿರಾ ಪಾತ್ರೆ ಕೂಡ ನಿನ್ನ ರೂಪಕ್ಕೆ ಮಣಿದು ಸೋತು ಮಂಕಾಗಿ ಬಿಟ್ಟಿದೆ. ನೀನು ಮಹಾರಾಣಿಯ ಊಳಿಗದವಳು, ಸುದೇಶ್ನೆಯ ಸಖಿ, ಸೈರಂಧ್ರಿ, ಮಾಲಿನಿ. ಹೌದು, ಲೋಕದ ಕಣ್ಣಲ್ಲಿ ನೀನೀಗ ಅರಮನೆಯಲ್ಲಿ ಚಾಕರಿಗೆ ಸೇರಿಕೊಂಡಿರುವ ದಾಸಿ. ವೇಷ ಮರೆಸಿದರೇನು, ಭಾವ ಬದಲಿಸಿದರೇನು, ಬಿಚ್ಚಿದ ಮುಡಿಯ ಕೃಷ್ಣ ಸುಂದರಿಯನ್ನು ನಾನು ಗುರುತು ಹಿಡಿಯಬಲ್ಲೆ. ಅಂದು ರಾಜಸಭೆಯಲ್ಲಿ ನಿನ್ನ ವಸ್ತ್ರಾಪಹರಣವಾಗುತ್ತಿದ್ದಾಗ ನೀನು ಅಸಹಾಯಕಳಾಗಿ ಆರ್ತಳಾಗಿ ಕೃಷ್ಣನಲ್ಲಿ ಮೊರೆ ಇಟ್ಟಿದ್ದೆ. ಒಬ್ಬರಲ್ಲ, ಇಬ್ಬರಲ್ಲ, 5 ವೀರಾಧಿವೀರರ ಹೃದಯ ದರಸಿಗೆ ಎಂಥ ದುಸ್ಥಿತಿ! ಆ ಸ್ಥಿತಿಯಲ್ಲೂ ನಿನ್ನ ಕಣ್ಣುಗಳಲ್ಲಿ ಉರಿದ ಅಗ್ನಿ ಜ್ವಾಲೆಯನ್ನು ಕಂಡು ನಾನೇನು, ಇಡೀ ಸಭಾಂಗಣವೇ ನಡುಗಿ ಹೋಗಿತ್ತು. ಕೃಷ್ಣ ನಿನ್ನ ಮಾನ ಕಾಪಾಡಿದ. ಕೊಲ್ಲುವ ಕಲ್ಲೆದೆಯವರು ಇರುವಂತೆಯೇ ಕಾಣದೆ ಕಾಯುವ ಕೈಗಳೂ ಇರುತ್ತವೆ, ಹೌದಲ್ಲವೇ ಕೃಷ್ಣೆ? ಮತ್ತೇಕೆ ಈ ಕಣ್ಣೀರು? ಹೆಣ್ಣಿನ ಮಾನಕ್ಕೆ ಬೆಲೆ ಕೊಡದ ದುಶ್ಯಾಸನ ದುರ್ಯೋಧನರಿಗೆ ಶಿಕ್ಷೆಯಾಗುವವರೆಗೆ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೆಂದು ನೀನು ಶಪಥ ತೊಟ್ಟೆ. ಇಂದು ಕೀಚಕನಿಂದ ಮದಿರೆಯನ್ನು ತರಲು ಸುದೇಶ್ನೆ ನಿನ್ನನ್ನು ಕಳಿಸಿದ್ದಾಳೆ. ನೀನು ಹೊರಟಿರುವುದು ಹುಲಿಯ ಗವಿಗೆ ಅಲ್ಲ ಕೃಷ್ಣೆ, ಕೀಚಕನೆಂಬ ಕಾಮುಕನ ಅರಮನೆಗೆ ಹೋಗುತ್ತಿದ್ದೀಯೇ. ಅಯ್ಯೋ ವಿಧಿಯೇ, ನಿನ್ನ ಸೌಂದರ್ಯವೇ ನಿನಗೆ ಮುಳುವಾಯಿತೆ. ತ್ರೇತಾಯುಗವೇನು, ದ್ವಾಪರವೇನು, ಇಂದಿನ ಕಲಿಯುಗವೇನು? ಕೀಚಕರು ಇದ್ದೇ ಇರುತ್ತಾರೆ. ಆದರೆ ಹೆಣ್ಣು ಸದಾಕಾಲ ಅಸಹಾಯಕಳಾಗಿ ಇರುವುದಿಲ್ಲ ಎಂಬುದನ್ನು ಜಗತ್ತು ಅರಿಯಬೇಕಾಗಿದೆ. ಕೃಷ್ಣೆ, ಬೇಡ, ತಲೆ ತಗ್ಗಿಸಬೇಡ, ಕಣ್ಣೀರು ಬೇಡ. ನಿನ್ನ ದುಃಖ ನಾನು ನೋಡಲಾರೆ. ಎದೆಯಲ್ಲಿ ಬೆಂಕಿ ಇರಿಸಿಕೊಂಡು ನೀನು ಹೇಗೆ ಶಾಂತಳಾಗಬಲ್ಲೆ? ಭುಜದಲ್ಲಿ ಶಕ್ತಿ, ಕೈಯಲ್ಲಿ ಅಧಿಕಾರ, ಮನದಲ್ಲಿ ಅಹಂಕಾರ ಇದ್ದರೆ ಸಾಕೆ? ತಲೆಯೊಳಗೆ ಬುದ್ಧಿ, ವಿವೇಕ ಇರಬೇಡವೇ? ನಿನ್ನ ಮೇಲೆ ಕಾಮುಕ ದೃಷ್ಟಿ ಹರಿಸಿದ ಕ್ಷಣದಲ್ಲೇ ಕೀಚಕನೆಂಬೋ ಕೀಚಕನ ಅಂತ್ಯ ಸಮೀಪಿಸಿತು. ಕೃಷ್ಣೆ, ಅದು ಅತ್ತ ನೋಡು, ಅವನು ವಲಲನಲ್ಲ. ಕೃಷ್ಣೆ, ಭೀಮ ಬರುತ್ತಿದ್ದಾನೆ, ಭೀಮ. ಕಣ್ಣೊರೆಸಿಕೋ, ನಿನ್ನ ಭೀಮ ಬರುತ್ತಿದ್ದಾನೆ. ಕೊಲ್ಲುವ ಮನಸ್ಸುಗಳಿರುವಂತೆಯೇ ಕಾಯುವ ಕೈಗಳೂ ಇರುತ್ತವೆ. ನಮಸ್ಕಾರ ವೀಕ್ಷಕರೇ, ನಾನು ಲೀಲಾ ಮಣ್ಣಾಲ. ಈ ಕಥಾ ಲಹರಿ ನಿಮಗೆ ಹೇಗನಿಸಿತು? ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಥ್ಯಾಂಕ್ ಯು.